ನಮಸ್ಕಾರಗಳು ಸ್ನೇಹಿತರ. ಇಂದು ನಮ್ಮ ದಿ ಮೀಡಿಯಾ ಚಾನೆಲ್ ಮೂಲಕ ಒಬ್ಬರ ಮನಸ್ಸಿಗೆ ಮುಟ್ಟುವಂತಹ ಪುನರ್ವಿವಾಹದ ಕತೆ ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಫ್ರೆಂಡ್ಸ್, ಇವಳ ಹೆಸರು ಶೋಭಾ ಅಂತ. ವಯಸ್ಸು 34 ವರ್ಷ. ಮೂಲತಃ ತುಮಕೂರಿನವಳು ಎಂದು ಕೂಡ ತಿಳಿಸಲಾಗ್ತಿದೆ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತಹ ಇವಳು 10 ವರ್ಷಗಳ ಹಿಂದೆ ತನ್ನ ಪ್ರೀತಿಯಿಂದ ಮದುವೆಯಾದಳು. ಆ ಮದುವೆಯ ಜೀವನ ಚೆನ್ನಾಗಿ ಸಾಗುತ್ತಿದ್ದಂತೆ ಒಂದೇ ಒಂದು ಅಪಘಾತ ಅವಳ ಬದುಕನ್ನೇ ಬದಲಾಯಿಸು ಎಂದು ಕೂಡ ತಿಳಿಸಲಾಗ್ತಿದೆ. ಮದುವೆಯಾದ 4 ವರ್ಷಗಳಲ್ಲೇ ಅವಳ ಗಂಡ ಅಸೌಖ್ಯದಿಂದ ನಿಧನರಾದರು ಎಂದು ಕೂಡ ಹೇಳಿಕೊಂಡಿದ್ದಾರೆ. ಆ ದಿನದಿಂದ ಹಿಂದಿನವರೆಗೂ ಅವಳು ಜೀವನವನ್ನು ಒಬ್ಬಳೇ ಹೊತ್ತಿಕೊಂಡು ಸಾಗುತ್ತಿದ್ದಾಳೆ. ಅವಳಿಗೆ ಒಂದು ಮಗಳು ಕೂಡ ಇದ್ದಾಳೆ. ವಯಸ್ಸು 8 ವರ್ಷ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಮಗಳ ಭವಿಷ್ಯಕ್ಕಾಗಿ ಇವತ್ತು ಶೋಭಾ ಹೋರಾಟವನ್ನು ಮಾಡ್ತಿದ್ದಾಳೆ. ಬಾಡಿಗೆ ಮನೆ, ಶಾಲೆಯ ಖರ್ಚು, ದೈನಂದಿನ ಜೀವನ ಎಲ್ಲ ತಾನು ಕೆಲಸ ಮಾಡಿ ಹೊತ್ತಿಕೊಂಡಿದ್ದಾಳೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಈಗ ಅವರಿಗೆ ಒಬ್ಬ ಸಂಗಾತಿ ಕೂಡ ಬೇಕಂತೆ. ಅವರಿಗೆ ಬೇಕಾದಂತಹ ಸಂಗಾತಿ ಒಳ್ಳೆಯವನು ಆಗಿರಬೇಕಂತೆ. ಫ್ರೆಂಡ್ಸ್, ಯಾರಿಗಾದರೂ ನಿಮಗೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಸ್ನೇಹಿತರ, ಅವರು ಹೇಳುತ್ತಾರೆ, ಆದರೆ ಹೃದಯದೊಳಗೆ ಒಂದೇ ಒಂದು ನೋವು ಸದಾ ಕಾಡುತ್ತಿದೆ, ಸಂಗಾತಿಯ ಕೊರತೆ. ದಿನವಿಡೀ ಕೆಲಸದಲ್ಲಿ ತೊಡಗಿಕೊಂಡರೂ ರಾತ್ರಿ ಮನೆಗೆ ಬಂದು ಮಗಳು ಮಲಗಿದ ಮೇಲೆ ಒಂಟಿತನ ತುಂಬ ಕಾಡುತ್ತಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಶೋಭಾ ಮನಸ್ಸು ಮಾಡಿದ್ದಾಳೆ. ಜೀವನವನ್ನು ಒಬ್ಬಳೇ ಸಾಗಿಸುವುದಕ್ಕಿಂತ ಒಳ್ಳೆಯ ಸಂಗಾತಿಯೊಂದಿಗೆ ಹೊಸ ಬದುಕು ಕಟ್ಟಿಕೊಳ್ಳಬೇಕೆಂದು ಅವರು ನಿರ್ಧರಿಸಿದ್ದಾರೆ. ಹಾಗೆ ಅವಳು ಬಯಸುವಂತಹ ಸಂಗಾತಿ ಈ ರೀತಿ ಇರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಮಗಳನ್ನು ತನ್ನ ಮಗಳಂತೆ ಕಾಣುವ ಒಳ್ಳೆಯ ಹೃದಯದ ವ್ಯಕ್ತಿಯಾಗಿರಬೇಕಂತೆ. ಅತಿಯಾದ ಆಸ್ತಿಪಾಸ್ತಿ ಬೇಡ, ಆದರೆ ಆತ್ಮೀಯತೆ, ಕಾಳಜಿ, ಪ್ರೀತಿ ಇರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಶೋಭಾಳಿಗೆ ಮದುವೆಯ ಬಳಿಕ ಮತ್ತೊಮ್ಮೆ ಪ್ರೀತಿ ಬೇಕಾಗಿದೆ. ಇನ್ನೊಮ್ಮೆ ಬಾಳ ಹಾದಿ ಹಂಚಿಕೊಳ್ಳುವ ಕನಸು ಕೂಡ ಇದೆ. ಜೀವನದಲ್ಲಿ ಒಮ್ಮೆ ಮಾತ್ರ ಬದುಕಬೇಕು ಅಂದರೆ ಯಾಕೆ ನೋವಿನಲ್ಲೇ ಬದುಕಬೇಕು ಅನ್ನೋ ಪ್ರಶ್ನೆ ಪ್ರತಿದಿನ ಅವಳ ಮನಸ್ಸನ್ನು ಕಾಡುತ್ತಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಅವಳು ಬಯಸುವಂತಹ ಸಂಗಾತಿ ಈ ರೀತಿ ಇರಬೇಕಂತೆ ನೋಡಿ. ವಯಸ್ಸು 35ರಿಂದ 42 ನಡುವೆ ಇರಬೇಕಂತೆ. ವಿಧುವನಾಗಿರಬಹುದು, ಬೇರೆ ಕಾರಣದಿಂದ ಒಬ್ಬಳೇ ಇರುವವನು ಆಗಿರಬಹುದು. ಮುಖ್ಯವಾಗಿ ಜೀವನವನ್ನು ಹಂಚಿಕೊಳ್ಳುವವನು ಆಗಿರಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಅವಳ ಮಾತು ಏನೆಂದರೆ, ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ನನ್ನ ಬಾಳಿಗೆ ಹೊಸ ಬೆಳಕಾಗಿ ನನ್ನ ಮಗಳ ಭವಿಷ್ಯವನ್ನು ಕಾಪಾಡಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಈ ಹೃದಯ ಮುಟ್ಟುವ ಪ್ರೊಫೈಲ್ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಸಂಪರ್ಕಿಸಿ. ಇದೇ ಶೋಭಾಳ ಕಥೆಯಾಗಿದೆ. ನೋವಿನ ನಡುವೆ ಹೊಸ ಬದುಕಿನ ಕನಸನ್ನು ಕಾಣುತ್ತಿರುವ ಒಬ್ಬ ಹೆಂಗಸಿಗೆ ಪುನರ್ವಿವಾಹದ ಕನಸನ್ನು ಕಾಣುತ್ತಿದ್ದಾಳೆ. ಯಾರಿಗಾದರೂ ನಿಜವಾಗಿ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.